ಮಸ್ಕಾರ. ನಾನು ಎಷ್ಟೊಂದು ಸರ್ತಿ ಹೇಳಿದ್ದೀನಿ, ಒಂದು ಮಸ್ಕಾರ ನಿಮ್ಮ ಇಡೀ ಫೇಸ್ ಅನ್ನು, ಇಡೀ ಮೇಕಪ್ ಲುಕ್ ಅನ್ನೇ ಚೇಂಜ್ ಮಾಡುತ್ತೆ ಅಂತ. ಒಂದು ಮಸ್ಕಾರ ಇದ್ರೆ ಸಾಕು, ಅದನ್ನ ಅಷ್ಟೇ ಹಚ್ಚಿ ನೀವು ಹೊರಗೆ ಹೋದ್ರೆ ಸಾಕು, ನಿಮ್ಮ ಫೇಸ್ ತುಂಬಾ ಓಪನ್ ಅಪ್ ಆಗಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಎಸ್ಪೆಷಲಿ ನಿಮ್ಮ ಐಸ್ಗಳು ಏನೋ ಸ್ಪೆಷಲ್ ಮಾಡಿದಾಳೆ ಇವಳು ಐಸಿಗೆ ಅಂತ ಗೊತ್ತಾಗತ್ತೆ. ಸೊ ಇವತ್ತು ನನ್ನ ಹತ್ರ ಇರೋ ಮಸ್ಕಾರ ಪಿಗ್ಮೆಂಟ್ ಕ್ಲೇ ಅವರದು ಲಿಫ್ಟ್ ದೆಮ್ ಹೈ ಮಸ್ಕಾರ. ಇದ್ರಲ್ಲಿ ಕೊಟ್ಟಿದ್ದಾರೆ ಮ್ಯಾಕ್ಸ್ ವಾಲ್ಯೂಮ್, ಮ್ಯಾಕ್ಸ್ ಪ್ಲಸ್ ವಾಟರ್ ಪ್ರೂಫ್ ಅಂತ ಹೇಳ್ಬಿಟ್ಟು. ಎಲ್ಲ ವಿಷಯಗಳು ಹೌದು. ಇದು ಇದರದ್ದು ಔಟರ್ ಪ್ಯಾಕೇಜಿಂಗ್ ಅಂಡ್ ಓಪನ್ ಮಾಡುವಾಗ ನಮಗೆ ಈ ತರದೊಂದು ಪ್ಯಾಕೇಜಿಂಗ್ ಸಿಗುತ್ತೆ. ಅಂಡ್ ತುಂಬಾ ಕ್ಯೂಟ್ ಆಗಿದೆ ಪ್ಯಾಕೇಜಿಂಗ್. ಆಕ್ಚುಲಿ ಫಸ್ಟ್ ಟೈಮ್ ನಾನು ಈ ತರ ಕ್ಯೂಟ್ ಆಗಿರೋ ಪ್ಯಾಕೇಜಿಂಗ್ ನೋಡ್ತಿರೋದು. ಇಲ್ಲೆಲ್ಲ ಬ್ರ್ಯಾಂಡಿಂಗ್ ಕೊಟ್ಟಿದ್ದಾರೆ, ಇದ್ರದ್ದು ಹೆಸರೆಲ್ಲ ಕೊಟ್ಟಿದ್ದಾರೆ, ಚೆನ್ನಾಗಿದೆ. ಓಕೆ, ಬಟ್ ಇದ್ರದ್ದು ವಾಂಡ್ ನೋಡಿ, ಈ ತರ ಥಿಕ್ ಆಗಿದೆ. ಆಕ್ಚುಲಿ ಚೆನ್ನಾಗಿದೆ ಈ ವಾಂಡ್, ಆಯ್ತಾ? ನಾನು ಆ ತರ ಏನ್ ಹೇಳ್ತಾ ಇಲ್ಲ, ಇಟ್ಸ್ ನೈಸ್. ಬಟ್ ದ ಪ್ರಾಬ್ಲಮ್ ಇಸ್ ಇದು ಮೇಲಿನ ಲ್ಯಾಶಸ್ಗೆ ತುಂಬಾ ಚೆನ್ನಾಗಿ ಮಸ್ಕಾರ ಅಪ್ಲೈ ಆಗುತ್ತೆ, ಬಟ್ ಕೆಳಗಿನ ಲ್ಯಾಶಸ್ಗೆ ಬರುವಾಗ ಸ್ವಲ್ಪ ಕೇರ್ಫುಲ್ ಆಗಿ ಹಚ್ಬೇಕಾಗುತ್ತೆ. ಯಾಕಂದ್ರೆ ಇದು ಕೆಳಗೆ ನಮ್ಮ ಐ ಲೈನಿಗೆ ಇದು ತಾಗೋ ಚಾನ್ಸಸ್ ಇದೆ, ಆಯ್ತಾ? ಸೊ ತುಂಬಾ ಕೇರ್ಫುಲ್ ಆಗಿ ಸ್ವಲ್ಪ ಹಚ್ಬೇಕಾಗತ್ತೆ. ಸೊ ಅದೊಂದೇ ನನಗೆ ಪಮರ್ ಅಂತ ಅನಿಸ್ತು. ಅಂಡ್ ದಿಸ್ ಇಸ್ ವಾಟರ್ ಪ್ರೂಫ್. ನೀವು ಹೀಗೆ ಉಜ್ಜಿದ್ರೆ ಸ್ವಲ್ಪ ಪಿಗ್ಮೆಂಟ್ ನಿಮ್ಮ ಕೈಗೆ ಬರುತ್ತೆ, ಬಟ್ ವಾಟರ್ ಅಲ್ಲಿ ಹೋದ್ರೆ ಎಲ್ಲ ಇದು ಇಳ್ಕೊಂಡು ಹೋಗಲ್ಲ, ಆಯ್ತಾ? ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಇದು ಅಷ್ಟೊಂದು ವಾಲ್ಯೂಮ್ನೆಸ್, ಅಷ್ಟೊಂದು ಲೆಂತ್ನಿಗಾಗಿಲ್ಲ, ಲೆಂತ್ ಕೊಡಲ್ಲ. ಅಂಡ್ ವಾಲ್ಯೂಮ್ ಒಂದು ಮಟ್ಟಿಗೆ ಕೊಡುತ್ತೆ, ತುಂಬಾ ಜಾಸ್ತಿ ಕೊಡಲ್ಲ. ಇದ್ರದ್ದು 2 ಕೋಟ್ ಹಾಕಿದ ನಂತರ ಸ್ವಲ್ಪ ವಾಲ್ಯೂಮ್ ಕಾಣಿಸುತ್ತೆ. ಬಟ್ ಇದ್ರದ್ದು ಹೆಸರು ಆ ತರ ಇರೋದ್ ಕಾರಣ, ಲಿಫ್ಟ್ ದೆಮ್ ಹೈ ಮ್ಯಾಕ್ಸ್ ವಾಲ್ಯೂಮ್ ಅಂತ ಇರೋ ಕಾರಣ ಅದೊಂದು ನನಗೆ ಫ್ಯಾಕ್ಟರ್ ಚೆನ್ನಾಗಿಲ್ಲ ಅಂತ ಅನಿಸ್ತು. ಬಟ್ ದಿಸ್ ಇಸ್ ವೆರಿ ಬಿಗಿನರ್ ಫ್ರೆಂಡ್ಲಿ. ಯಾಕೆ ಗೊತ್ತಾ? ಇದ್ರ ಪ್ರೈಸ್ ಬಂದ್ಬಿಟ್ಟು ಆಕ್ಚುಲಿ 400 ರೂಪೀಸ್. ನಾನು ಇದನ್ನ ಮಿಂತ್ರಾದಿಂದ ಖರೀದಿಸಿದೆ, ಆಯ್ತಾ? ಜಸ್ಟ್ ಫಾರ್ 200 ರೂಪೀಸ್. 200 ರೂಪೀಸ್ಗೆ ಇಷ್ಟೊಂದು ಒಳ್ಳೆ ಮಸ್ಕರ ನಿಮ್ಗೆ ಎಲ್ಲೂ ಸಿಗಲ್ಲ. ದಿಸ್ ಇಸ್ ರಿಯಲಿ ಗುಡ್. ತುಂಬಾ ಕನ್ವೀನಿಯಂಟ್ ಆಗಿ ಇದನ್ನ ನೀವು ಕ್ಯಾರಿ ಮಾಡ್ಬೋದು. ಆಕ್ಚುಲಿ ಪ್ಯಾಕೇಜಿಂಗ್ ಎಲ್ಲ ತುಂಬಾ ಕನ್ವೀನಿಯಂಟ್ ಆಗಿದೆ. ಅಂಡ್ ಇನ್ನೊಂದು ವಿಷಯ ಏನಂದ್ರೆ ಇದು ಐಸ್ ಮೇಲೆ ತುಂಬಾ ಕಂಫರ್ಟೇಬಲ್ ಆಗಿದೆ, ಆಯ್ತಾ? ಏನು ಹಚ್ಚಿದಾಗೆ ಗೊತ್ತಾಗಲ್ಲ. ಕೆಲವು ಮಸ್ಕಾರ ಎಲ್ಲ ಹಚ್ಚಿದ್ರೆ ನಿಮ್ಮ ಐಲಿಡ್ಸ್ ಗಳು ಸ್ವಲ್ಪ ಹೆವಿ ಆಗಿ, ಐ ಲ್ಯಾಶಸ್ಗಳು ಹೆವಿ ಆಗಿ ಕಾಣಿಸೋ ಅಂಡ್ ಫೀಲ್ ಆಗೋ ಚಾನ್ಸಸ್ ಇದೆ. ಬಟ್ ಇದ್ರಲ್ಲಿ ಹಾಗೆ ಅಲ್ಲ, ತುಂಬಾ ಲೈಟ್ ಆಗಿ ನನ್ನ ಕಣ್ಗಳಿಗೆ ಫೀಲ್ ಆಗ್ತಾ ಇದೆ. ಅಂಡ್ ಇದನ್ನ ರಿಮೂವ್ ಮಾಡೋದು ಎಷ್ಟು ಈಸಿ ಗೊತ್ತಾ? ಕೆಲವೊಂದು ವಾಟರ್ ಪ್ರೂಫ್ ಮಸ್ಕಾರಗಳು ನಿಮ್ಗೆ ಗೊತ್ತಿದೆ, ರಿಮೂವ್ ಮಾಡ್ಲಿಕ್ಕೆ ಸಾಧ್ಯನೇ ಇಲ್ಲದಷ್ಟು ಕಷ್ಟ ಕೊಡುತ್ತೆ ಅದು. ಸೊ ಬಟ್ ಇದು ಹಾಗಲ್ಲ, ತುಂಬಾ ಈಸಿಲಿ ರಿಮೂವ್ ಆಗುತ್ತೆ. ಒಂದು ಕ್ಲೆನ್ಸಿಂಗ್ ಬಾಮ್ ಆಗ್ಲಿ, ಮೈಸೆಲರ್ ವಾಟರ್ ಆಗ್ಲಿ, ಯಾವ್ದ್ರಲ್ಲಾದ್ರೂ ಇದನ್ನ ವಾಶ್ ಮಾಡಿ ತೆಗೆದ್ರೆ ಈಸಿಲಿ ಹೋಗುತ್ತೆ. ಹಾ, ಸ್ವಲ್ಪ ತಿಕ್ಬೇಕಾಗತ್ತೆ, ಬಟ್ ಬೇರೆ ಮಸ್ಕಾರ ತರ ಅಲ್ಲ. ದಿಸ್ ಇಸ್ ಸಮಥಿಂಗ್ ರಿಯಲಿ ಈಸಿ ಟು ವರ್ಕ್ ವಿತ್. ಓನ್ಲಿ ಥಿಂಗ್ ನಾವು ನೆನ್ಪಿಡ್ಬೇಕೇನಂದ್ರೆ ಕೆಳಗಿನ ಲ್ಯಾಶಸ್ಗೆ ಹಚ್ಚುವಾಗ ಸ್ವಲ್ಪ ಕೇರ್ಫುಲ್ ಆಗಿರ್ಬೇಕು ಅಷ್ಟೇ. ಬಿಕಾಸ್ ಆಫ್ ದ ವಾಂಡ್ ಆಫ್ ದಿಸ್, ಇದ್ರದ್ದು ವಾಂಡ್ ಆ ತರ ತಿಕ್ ದಪ್ಪ ಇರೋ ಕಾರಣ ಐ ಗೆಸ್ ಕೆಳಗಿನ ಲ್ಯಾಶಸ್ಗೆ ಸ್ವಲ್ಪ ಪ್ರಾಬ್ಲಮ್ ಕೊಡ್ತಾ ಇದೆ. ಅದೊಂದು ನೀವು ಸ್ವಲ್ಪ ಗಮನದಲ್ಲಿ ಇಡಬೇಕಾಗುತ್ತೆ. ನಾನು ಪಿಗ್ಮೆಂಟ್ ಕ್ಲೇ ಅವರದ್ದು ಫಸ್ಟ್ ಟೈಮ್ ಈ ತರ ಯಾವ್ದಾದ್ರು ಪ್ರಾಡಕ್ಟ್ ಟ್ರೈ ಮಾಡ್ತಿರೋದು. ಆಕ್ಚುಲಿ ಪಿಗ್ಮೆಂಟ್ ಕ್ಲೇ ಅವರದ್ದು ಒಳ್ಳೆ ಒಳ್ಳೆ ಪ್ರಾಡಕ್ಟ್ಸ್ಗಳಿವೆ ಅಂಡ್ ತುಂಬಾ ಕಡಿಮೆ ಪ್ರೈಸಿಗೆ ಸಿಗುತ್ತೆ, ಆಯ್ತಾ? ನಾನು ಇನ್ನು ಮುಂದೆ ಟ್ರೈ ಮಾಡಬೇಕು, ನೋಡುವ. ಆದ್ರೆ ನಾನು ಇವರ ಪ್ರಾಡಕ್ಟ್ಸ್ ಅನ್ನು ತರಿಸಿ ನಿಮ್ಗೆ ರಿವ್ಯೂ ಕೊಡ್ತೀನಿ. ದಾಟ್ಸ್ ಆಲ್ ಫಾರ್ ಟುಡೇ. ಮತ್ತೆ ಸಿಗ್ತೀನಿ ನಾಳೆ ಇನ್ನೊಂದು ವಿಡಿಯೋ ಜೊತೆ. ಟೇಕ್ ಕೇರ್, ಲವ್ ಯು ಆಲ್, ಬೈ.